ಅರೆ ಭೂಮಿ ಬಾಬುಟಿ ಹೀಗೇನಿ ಅಮ್ಮ ನೀವೇನಿಲ್ಲಿ ಈಕೆ ನಿದ್ರೆ ಬರ್ಲಿಲ್ವಾ? ಅದು ಆಕ್ಚುಲಿ ಹೌದು, ನಿದ್ದೆ ಬರ್ಲಿಲ್ಲ. ಅದಕ್ಕೆ ರೂಮಿಂದ ಹೊರಗಡೆ ಬಂದ. ಇಲ್ಲಿ ಬಂದ್ ನೋಡ್ತೀನಿ ಶಾರದಕ್ಕನ್ ರೂಮಲ್ಲಿ ಲೈಟ್ ಆನ್ ಆಗಿತ್ತು. ಎದ್ದಿದಾರೋ ಏನೋ ಪಾಪ, ನೀರೇನಾದ್ರೂ ಬೇಕಿತ್ತೋ ಕೇಳೋಣ ಅಂತ ಬಂದೆ. ನೋಡಿದ್ರೆ ಮಗು ತರ ಹೇಗ್ ಮಲ್ಗಿದಾರ ನೋಡು. ಹಾಗೆ ನೋಡ್ತಾ ನಿಂತು ಬಿಟ್ಟೆ. ಮಗು ತರ ಅಲ್ಲ ದೇವಿಯಾನಿ ಅಮ್ಮ, ಅವ್ರ ಮಗುನೇ. ಓಕೆ, ನೀನ್ ಮಲ್ಕೊ, ನಾ ಹೊರಡ್ತೆ. ಗುಡ್ ನೈಟ್. ಗುಡ್ ನೈಟ್ ದೇವಿಯಾನಿ ಅಮ್ಮ. ಅಲ್ಲ, ಈ ಮಾತ್ರೆಗಳನ್ನ ನಾನು ಇಲ್ಲಿಟ್ಟಿದ್ದೆ, ಅದೀಗ ಇಲ್ಲಿಗ್ ಬಂತು? ಮೊದ್ಲು ನಮ್ ಸಾಹೇಬ್ರಿಗೆ ಹೇಳಿ ಒಂದ್ ಲಾಕರ್ ಮಾಡಿಸ್ಬಿಡ್ಬೇಕು. ನಮ್ ಶಾರದಮ್ಮನ್ ಮಾತ್ರೆ ವಸ್ತುಗಳೆಲ್ಲ ಜೋಪಾನವಾಗಿ ಎತ್ತಿಡ್ಬೇಕು ನಾನು. ಯಾಕ್ ಭದ್ರ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನಾ? ಇಲ್ಲ ಮೇಡಮ್, ನಾನ್ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ಲಿ? ಮತ್ತೆ ನಾನ್ ಎಷ್ಟ್ ಸಲ ಕಾಲ್ ಮಾಡ್ತೀನಿ, ರಿಸೀವೇ ಮಾಡಲ್ಲ ಅಂತೀಯ, ವಾಪಸ್ ಕಾಲು ಮಾಡಲ್ಲ ಅಂತೀಯ. ಅಶ್ವಿನಿ ಬಗ್ಗೆ ತಿಳ್ಕೊ ಅಂತ ಹೇಳಿ ಎಷ್ಟು ದಿನ ಆಯ್ತು? ಏನಾದ್ರೂ ಅಪ್ಡೇಟ್ ಇದೆಯಾ? ಇಷ್ಟು ದಿನಗಳು ಆದ್ಮೇಲೆ ಸಡನ್ ಆಗಿ ಕಾಲ್ ಮಾಡ್ಬಿಟ್ಟು ಮೇಡಮ್ ಮೀಟ್ ಮಾಡ್ಬೇಕು, ಅರ್ಜೆಂಟ್ ಆಗಿ ಬನ್ನಿ ಅಂದೆ. ಏನಿದ್ರ ಅರ್ಥ? ಮೇಡಮ್, ನೀವು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ನಾನು ಅವತ್ತಿಂದನೂ ನೀವು ಒಪ್ಸಿದ ಕೆಲ್ಸದಲ್ಲೇನೆ ಬ್ಯುಸಿ ಆಗಿದ್ದೆ. ನಿಮ್ಗೆ ಕೆಲಸ ಹೇಗ್ ನಡೀತದೆ ಅನ್ನೋದಕ್ಕಿಂತ ಕೆಲಸ ಮುಗಿಯೋದ್ ಮುಖ್ಯ ಅಲ್ವಾ ಮೇಡಮ್? ನೀವ್ ಯಾವಾಗ್ಲೂ ರಿಸಲ್ಟ್ ಕೇಳ್ತೀರಾ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಮೇಡಮ್, ಅದಕ್ಕೆ ಲೇಟ್ ಆಯ್ತು. ಬಟ್ ನಾನ್ ಯಾವತ್ತಾದ್ರೂ ಕಾಲ್ ಮಾಡಿದ ತಕ್ಷಣ ನೀನ್ ರಿಸೀವ್ ಮಾಡ್ಬೇಕಷ್ಟೇ. ಓಕೆ ಮೇಡಮ್, ಸಾರಿ ಮೇಡಮ್. ಓಕೆ, ಈಗ ಹೇಳ ಮೇಡಮ್, ಆ ಅಶ್ವಿನಿನ ನಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಬಾಂಬೆ ಡಾನ್. ತುಂಬಾ ನಂಬಿಕಸ್ಥ ಹುಡುಗಿ, ನೀನ್ ಹೇಳಿದ ಕೆಲ್ಸನೆಲ್ಲ ತುಂಬಾ ಚೆನ್ನಾಗ್ ಮಾಡ್ತಾಳೆ ಅಂತ ಅನ್ಬಿಟ್ಟು ಹೇಳಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಅವಳನ್ನ ಮೇಡಮ್ ಅಂತ ಕರಿಬೇಕು ಅಂತ ಆರ್ಡರ್ ಮಾಡ್ಬೇಕು. ಆಗ ಯಾಕೆ ಅಂತ ಅನ್ಬಿಟ್ಟು ಅರ್ಥ ಆಗಿರ್ಲಿಲ್ಲ, ಆದ್ರೆ ಈಗ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಮೇಡಮ್. ಆ ಅಶ್ವಿನಿ ಅವ್ರ ಅಪ್ಪ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಡಾನ್ಗೆ ಬಾಸು ಮೇಡಮ್. ಯಾರ ಬಾಸು? ರಾಣ. ರಾಣ? ರಾಣ ಅಶ್ವಿನಿ ರಾಣನ್ ಮಗಳ? ಹೌದು ಮೇಡಮ್. ಓಹೋ, ಈಗ ಅರ್ಥ ಆಗ್ತದೆ. ಅಲ್ಲ, ಇವಳು ರಾಣ ಮಗಳಾಗಿದ್ದು ನಾನ್ ಕೊಡೋ 4 ಕಾಸಿಗೆ ಮನಸ್ವಿನಿಯಾಗಿ ನಮ್ಮನೆಗೆ ಆಕ್ಟ್ ಮಾಡಕ್ ಯಾಕೆ ಬಂದ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹಾಗಾದ್ರೆ ಈ ರಾಣನ್ ಮಗಳ ಬಗ್ಗೆ ನಾನ್ ತಿಳ್ಕೊಳ್ಳೋದು ಇನ್ನು ತುಂಬಾನೇ ಇದೆ. ಹಾ, ತಿಳ್ಕೊಳ್ತೇನೆ. ಅವಳ ಜಾತಕನೇ ತೆಗಿತೇನೆ. ಭದ್ರ, ನಿನ್ಗೆ ಇನ್ನೊಂದ್ ಕೆಲ್ಸ ಹೇಳ್ತೇನೆ. ಹೇಳಿ ಮೇಡಮ್. ಅರ್ಥ ಆಯ್ತಾ? ರಾಣನ್ ಮಗಳು. ಸಾರಿ ಭೂಮಿ, ತಪ್ಪೇ ಮಾಡದೆ ಇರೋ ನಿನಗೆ ತುಂಬಾ ನೋವು ಮಾಡ್ತಿದ್ದೀನಿ. ಈಗ ಇದನ್ನ ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಪ್ಲೀಸ್ ಇದನ್ನ 1 ವಾರ ಸಹಿಸ್ಕೊಂಡ್ಬಿಡು. ನಿಮ್ ಮನ್ಸಿಗೆ ಸಹಿಸೋಕ್ ಆಗದೆ ಇರುವಂತ ತಪ್ಪು ನಾನೇನ್ ಮಾಡ್ದೆ ಸಾಹೇಬ್ರೆ? ಯಾಕೆ ಹೀಗ್ ನಡ್ಕೋತಿದ್ದೀರಾ? ನನ್ ಉಸಿರು ಕಟ್ಟಾಗ ಆಗ್ತಿದೆ, ಗೊತ್ತಾ ನಿಮ್ಗೆ? ನೀನೇ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ನಾಲ್ಗೆ ತುದಿಗಾಲ ನಿಂತಿದೆ ಭೂಮಿ. ಆದ್ರೆ ನಿನ್ನ ಹೃದಯದಲ್ಲಿ ನನಗೆ ಗಂಡನ ಜಾಗ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಕೊನೆ ಪಕ್ಷ ನೀನ್ ಕೊಟ್ಟ ಸ್ನೇಹಿತನ ಪಟ್ಟನಾದ್ರೂ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ನಾನ್ ನಿಮ್ಗೆ ಗಂಡನ್ ಸ್ಥಾನ ಕೊಟ್ಟಾಗಿದೆ ಸಾಹೇಬ್ರೆ. ಆ ಸಲ್ಗೆಲ್ ನೀವ್ ಏನಂದ್ರು ನನಗ್ ನೋವಾಗಲ್ಲ. ಆದ್ರೆ ನನ್ ಪ್ರೀತಿನ ನಿಮ್ಗೆ ಅರ್ಥ ಮಾಡ್ಸೋಕ್ ಆಗ್ತಿಲ್ವಲ್ಲ ಅಂತ ನನ್ ಬಗ್ಗೆ ನನಗೆ ಬೇಜಾರಾಗ್ತಿದೆ ಸಾಹೇಬ್ರೆ. ಏನಾದ್ರೂ ಬೇಕಿತ್ತೆ ಸಾಹೇಬ್ರೆ? ನೀನೇ ಬೇಕು ಭೂಮಿ. ಯಾಕೆ ಸಾಹೇಬ್ರೆ, ನಿದ್ರೆ ಬಂದಿಲ್ವಾ? ಹಾಗೇನಿಲ್ಲ, ಸ್ವಲ್ಪ ನೀರ್ ಬೇಕಿತ್ತು. ನಾನು ಹೋಗಿ ಈಗ್ಲೇ ತಗೊಂಡ್ಬರ್ತೀನಿ. ಬೇಡ, ಇಷ್ಟು ದಿನ ನನಗೇನ್ ಬೇಕು ಬೇಡ ಅನ್ನೋದನ್ನೆಲ್ಲ ನಾನು ಕೇಳ್ದೇನೆ ನೋಡ್ಕೊಂಡಿದ್ಯಾ. ಹೇಗಿದ್ರು ನೀನ್ ಈ ಮನೆನ ಬಿಟ್ಟು ಹೋಗೋ ದಿನ ಬಂದೇ ಬರ್ತು ಭೂಮಿ. ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ಈ ಮನೆ ಬಿಟ್ಟು ಹೋಗೋಳು. ನೀನ್ ಹೋದ್ಮೇಲೆ ಇದನ್ನೆಲ್ಲ ನನಗ್ ನಾನೇ ಮಾಡ್ಕೋಬೇಕು. ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಂಡಂಗಿರತ್ತೆ. ನನಗೆ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಸಾಹೇಬ್ರೆ. ಏನಾರು ಹೇಳಿದ್ಯಾ? ಸಾಹೇಬ್ರೆ, ಏನಾದ್ರೂ ಕೇಳಿಸ್ತಾ ನಿಮ್ಗೆ? ನನ್ನಿಂದ ಬಿಡುಗಡೆ ಆಗೋಂತ ದಿನ ಯಾವಾಗ ಬರುತ್ತೋ ಅಂತ ಅಂದ್ಯಾ? ನಿನ್ಗೂ ಅಷ್ಟೇ ಅಲ್ವಾ ಸಾಹೇಬ್ರೆ? ನನ್ನಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ಅಶ್ವಿನಿ ಬಂದಿರೋದು ಹಣದಾಸೆಗೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈಗ ಅದು ಕಳ್ಳ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಅವಳು ಬಂದಿರೋ ಉದ್ದೇಶ ಏನು? ಮೊದ್ಲು ಅದನ್ನ ಪತ್ತೆ ಮಾಡ್ಬೇಕು. ಅವಳು ನಮ್ ಕೈ ಮೀರಿ ಹೋದ್ರೆ ಆಮೇಲೆ ಅವಳನ್ನ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಈಗ ಯಾವಾಗ ಇಷ್ಟೊಂದು ಕೇರ್ಲೆಸ್ ಆಗ್ಬಿಟ್ಟೆ ಮಾಮ್? ಅಲ್ಲ, ಅವಳನ್ನ ಈ ಮನೆ ಕರ್ಸಕ್ಕಿಂತ ಮುಂಚೆ ಅವಳು ಯಾರು, ಏನು, ಎತ್ತ, ಅವಳ ಬ್ಯಾಕ್ ಗ್ರೌಂಡ್ ಏನು ಅಂತ ಚಿಕ್ಕ ಮಾಡ್ಬೇಕಲ್ವಾ ಮಾಮ್? ಅವಳು ಆ ರಾಣ ಮಗಳು. ಅವ್ನ್ ಎಂತ ದೊಡ್ಡ ಕ್ರಿಮಿನಲ್ ಅಂತ ನಮಗ್ ಗೊತ್ತು ಮಾಮ್. ಇವಳು ಅವನ್ ಮಗಳು, ಅವಂದು ಅಪ್ಡೇಟೆಡ್ ವರ್ಷನ್ ಆಗಿರ್ತಾಳೆ. ಇಂಥವಳ ಮುಂದೆ ನಾವ್ ಬಾಲ ಬಿಚ್ಚಿದ್ರೆ ನಮ್ ತಲೆಗಳು ತೆಗಿಯಕ್ಕೂ ಹೇಸಲ್ಲ ಅವಳು. ಬೇಬಿ ರಿಲ್ಯಾಕ್ಸ್. ಅವರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಸ್, ಡೇಂಜರಸ್ ಆಗಿರ್ಬಹುದು, ಆದ್ರೆ ಅವ್ರು ನೋಡಿ ನಾವ್ಯಾಕೆ ಹೆದರ್ಕೋಬೇಕು? ನಮ್ಮ ತಂಟೆಗ್ ಬರೋರ್ನ ನಾನಂತೂ ಸುಮ್ನೆ ಬಿಡಲ್ಲ. ಶ್ರವಣ್ ಸಂಸಾರನ ನಿರ್ನಾಮ ಮಾಡ್ಬೇಕು ಅಂತ ಪಣ ತೊಟ್ಟಾಗಿಂದ ರಾಣ ಅಂತ ಎಷ್ಟು ಜನನ ನಾನ್ ಸಮಾಧಿ ಮಾಡಿಲ್ಲ. ಅಂಥದ್ರಲ್ಲಿ ಈ ಅಶ್ವಿನಿ ಈಗ ಬಂದಿರೋದು. ಅವಳಿಗೆ ಹೆಡ್ಡ ತೊಡಕ್ಕೆ ಕಷ್ಟ ಏನಾಗಲ್ಲ ಬಿಡ, ಬಟ್ ಅವಳನ್ನ ಕೆಳಗ್ ಬೀಳ್ಸೋಕೆ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿರೋ ಸಾಕ್ಷಿಗಳು ಬೇಕಾಗುತ್ತೆ ಅಷ್ಟೇ. ಆಮೇಲೆ ನೀನು ಯಾವುದೇ ಕಾರಣಕ್ಕೂ ಅವಳನ್ನ ಕೆಣಕಕ್ ಹೋಗ್ಬೇಡ. ನಿನ್ನ ಫೋಕಸ್ ಏನಿದ್ರು ನಚ್ಚಿನ ಮದ್ವೆ ಆಗೋದ್ರ ಕಡೆ ಇರಿ. ಅಜಿತ್ ಮತ್ತೆ ಭೂಮಿ ವಿಷಯಕ್ಕಂತೂ ತಲೆನೇ ಹಾಕ್ಬೇಡ. ಸದ್ಯಕ್ ನಮ್ ಬೇಟೆ
ಅಶ್ವಿನಿ ಅವಳನ್ನ ಸದೆ ಬಡದ್ರೆ ನಮ್ ಕೆಲ್ಸ ಸರಾಗವಾಗುತ್ತೆ. ಓಕೆ ಬೇಬಿ, ನಿನ್ನೆ ಮತ್ತೆ ನಚ್ಚಿ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕೆ ನಾನ್ ಸಂಗೀತನ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಬರೋವರೆಗೂ ಹುಷಾರಾಗಿರೋ. ಆದಷ್ಟು ನಚ್ಚಿಗಿಷ್ಟ ಆಗೋ ತರ ನಡ್ಕೊ. ಗಾಟ್ ಇಟ್? ಬಾಯ್. ಅದಕ್ಕೆ ಬರೀ ನಾವಿಷ್ಟು ಜನ ಇದ್ದೀವಿ ತಿಂಡಿಗೆ. ನಮ್ಮನೇರಿರೋ 2 VVIPs ಎಲ್ಲಿ? ಶಾರದಾ ಅತ್ತೆ ಮತ್ತೆ ಭಾಗ್ಯಮ್ಮ. ಭಾಗ್ಯಮ್ಮ ಶಾರದಮ್ಮ ಇಬ್ರು ತಿಂಡಿ ತಿಂದು ಮಾತ್ರೆ ನುಂಗಿ ರೆಸ್ಟ್ ಮಾಡ್ತಾ ಇದಾರೆ. ವಾವ್. ಏಯ್ ಮಾವ ಮತ್ತೆ ಅಮ್ಮ ಎಲ್ಲೋ ಬೆಳಗಿಂದ ಕಾಣಿಸ್ತಿಲ್ಲ. ಅದು ನಮ್ದು ಮತ್ತೆ ನಚ್ಚಿದು ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಬರಕ್ಕೆ ಅಂತ ಗುರುಗಳ ಹತ್ರ ಹೋಗಿದ್ದಾರೆ. ಹೌದು, ನಂದು ಮತ್ತೆ ಅಂಜದು ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕೆ ಗುರುಗಳ ಹತ್ರ ಹೋಗಿದ್ದಾರೆ. ಗೋಳಿಗೂ ಬಲ್ವಾ? ಸಾಹೇಬ್ರೆ ಕುತ್ಕೊಳ್ಳಿ, ತಿಂಡಿ ಬಡಿಸ್ತೀನಿ. ಓ ಬಂದ್ರಲ್ಲ. ಹೋಗಿದ್ ಕೆಲ್ಸ ಏನಾಯ್ತು? ಡೇಟ್ ಫಿಕ್ಸ್ ಮಾಡಿದ್ರ ಗುರುಗಳು? ಓ, ನಾವು ಬರೋದಕ್ ಮುಂಚೆನೆ ಪೊಲೀಸ್ ವಿಷಯ ಗೊತ್ತಾಗ್ಬಿಟ್ಟಿದೆ. ಅದು ದೊಡ್ಡಪ್ಪ ಮಾವ ಎಲ್ಲಿ ಅಂತ ಕೇಳಿದ್ರು, ಅವಾಗ ನಾನೇ ಹೇಳ್ದೆ. ಮುಹೂರ್ತ ಹತ್ರದಲ್ಲಿದ್ಯೋ ಅಥವಾ ದೂರದಲ್ಲಿದ್ಯೋ? ಹತ್ರದಲ್ಲಿದ್ರೆ ತುಂಬಾ ಒಳ್ಳೇದು. ಅಂಜು ನಚ್ಚಿ ಜಾತಕದ ಪ್ರಕಾರ ರಾಮನವಮಿ ದಿನ ಒಳ್ಳೆ ಮುಹೂರ್ತ ಇದೆಯಂತೆ. ಅದು ಬಿಟ್ರೆ ನವಮಿ ಆದ್ಮೇಲೆ ಇನ್ನೊಂದು ವಾರಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಅಲ್ಲಿ ಯಾವ್ದು ಅಂತ ನಾವು ಡಿಸೈಡ್ ಮಾಡ್ಬೇಕಷ್ಟೇ. ಬಾವಾ, ದೂರದವರೆಗೂ ಕಾಯೋದೇಕೆ? ರಾಮನವಮಿ ದಿವಸನೇ ಅಂಜು ಮತ್ತೆ ನಚ್ಚಿ ಮದ್ವೆನ ಮಾಡಿ ಮುಗ್ಸೋಣ್ವಾ? ಅಯ್ಯೋ ಚಿಕ್ಕಮ್ಮ, ರಾಮನವಮಿ ಏನ್ ತುಂಬಾ ದೂರ ಇಲ್ವಲ್ಲ, ಅಷ್ಟ್ ಬೇಗ ಮದ್ವೆ ತಯಾರಿ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದೇನೋ. ನವಮಿ ಮುಗ್ದು 1 ವಾರಕ್ಕೆ ಇನ್ನೊಂದ್ ಮುಹೂರ್ತ ಇದೆ ಅಂತ ಹೇಳಿದಾರಲ್ಲ, ಅದ್ರಲ್ಲಿ ಮದ್ವೆ ತಯಾರಿ ಮಾಡ್ಕೋಬಹುದಲ್ಲ. 2ನೇ ಮುಹೂರ್ತದಲ್ಲಿ ನೀನ್ ಮದ್ವೆ ಆಗ್ಬೇಕು ಅಂತಿದೀಯೋ ಹೇಗೆ? ಇದು ಒಂಥರ ಒಳ್ಳೆ ಐಡಿಯಾ. ಒಂದೇ ಮುಹೂರ್ತದಲ್ಲಿ ಅಂಜು ಮನಸ್ವಿನಿ ಇಬ್ಬರದು ಮದ್ವೆ. ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ ಮಾವ, ನೀವ್ ಹೇಳೋದು ಕರೆಕ್ಟ್ ಆಗಿದೆ. ಇಬ್ರು ಮದ್ವೆ ಒಂದೇ ಮುಹೂರ್ತದಲ್ಲಿ ಮಾಡ್ತು ಅಂತ ಹೇಳಿದ್ರೆ ಒಂದ್ ಬಿಗ್ಗೆಸ್ಟ್ ಮೆಮೊರಿ ಆಗಿರುತ್ತೆ ನಮ್ಮ ಲೈಫ್ಗಳಲ್ಲಿ. ಹಾಗೆ ಮಾಡೋಣ. ಕಂದ, ನೀನ್ ಹುಡುಗನ ಕರೆಸ್ತೀನಿ ಅಂದಿದ್ಯಲ್ಲ, ಏನಾಯ್ತು? ಯಾಕಂದ ಸುಮ್ಮನೆ ಬಿಟ್ಟು? ಅದು ಅಪ್ಪ, ಅವರು ಬಿಸ್ನೆಸ್ ಟ್ರಿಪ್ ಮೇಲೆ ಆಚೆ ಹೋಗಿದ್ದಾರೆ. ಇವತ್ ಈವ್ನಿಂಗ್ ಗೊತ್ತಾಗುತ್ತೆ ಯಾವಾಗ ವಾಪಸ್ ಬರ್ತಾರೆ ಅಂತ. ಸರಿ, ಹಾಗಿದ್ರೆ ಬನ್ನಿ ಎಲ್ಲ ತಿಂಡಿ ತಿನ್ನೋಣ. ಒಂದ್ ಅಬ್ಸರ್ವೇಷನ್, ಅದಕ್ಕೆ ನಿಮ್ಗೆ ಯಾವಾಗ್ಲೂ ಬ್ರೋನೆ ತಿನ್ನಿಸ್ತಾ ಇರ್ತಾನೆ, ನೀವು ಒಂದ್ಸತಿ ಬ್ರೋಗ್ ತಿನ್ಸಿ. ಅದಕ್ಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಿನ್ಸಿ. ಶೈ ಇಸ್ ಕಮಿಂಗ್. ಸ್ಟೇಷನ್ ಲೇಟ್ ಆಯ್ತು, ನನ್ ವಾಲೆಟ್ ಎಲ್ಲಿಟ್ಟಿದ್ದೀನಿ. ಏಯ್, ಇಷ್ಟೊತ್ತಾಯ್ತು, ಸತ್ಯನ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಒಂದ್ ಫೋನ್ ಮಾಡ. ಗುಡ್ ಮಾರ್ನಿಂಗ್ ಸತ್ಯನಾ. ಶುಭೋದಯ ಹೇಳೋ ಲಹರಿ ಇದೆ ಅಂದ್ರೆ ವಿಷಯ ಏನಾದ್ರು? ಆ ವಿಷಯ ಬಿಡಿ, ನೀವಿನ್ನೂ ಯಾಕೆ ಮನೆಗೆ ಬಂದಿಲ್ಲ? ನನಗೂ ಯಾಕೋ ಮನಸ್ಸಿಲ್ಲಪ್ಪ. ನನ್ನ ಜೀವನ ಒಂಥರ ಖಾಲಿ ಫಲವ್ ಆದಂಗ ಆಗ್ಬಿಟ್ಟಿದೆ. ಅಲ್ಲ, ಏನಾಯ್ತು ಸತ್ಯನ? ಯಾಕೆ ಒಂಥರ ಇದ್ದೀರಲ್ಲ? ಬೇಜಾರ ನನಗ? ಏನು ಹೇಳ್ತಿದ್ಯಾ ನೀನು? ನಿಮ್ಮಿಬ್ಬರನ್ನ ನೋಡಿ ನನಗ್ ಬೇಜಾರಾಗ್ತದೆ, ಹೊಟ್ಟೆ ಉರಿತಾ ಇದೆ. ಸತ್ಯನ, ಈಗ ಆ ವಿಷಯ ಬಿಟ್ಟು ಇಮಿಡಿಯೇಟ್ ಆಗಿ ಮನೆ ಹತ್ರ ಬನ್ನಿ, ಸ್ಟೇಷನ್ ಹೊರಡೋಣ. ಬರ್ತೀನಿ ಕಣ. ಅದಕ್ಕೂ ಮುಂಚೆ ನನ್ನ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು. ಭೂಮಿ ಹೇಗಿದ್ದಾರೆ? ಸತ್ಯನ, ನಾನ್ ಹೇಗಿದ್ದೀನಿ ಅನ್ನೋ ಚಿಂತನೆ ಇಲ್ಲ ಅಲ್ವಾ ನಿಮ್ಗೆ? ಅಲ್ಲಪ್ಪ, ನಿನ್ನ ಅವಸ್ಥೆನ ಸಂಜೆನೆ ನೋಡಿದ್ನಲ್ಲ, ಅದನ್ನ ಮತ್ತೆ ಮತ್ತೆ ಕೆರಕಿ ಕೇಳಿ ಕೇಳಿ ನಿನ್ಗೆ ಯಾಕಪ್ಪ ಬೇಜಾರ್ ಮಾಡ್ಲಿ? ನೀನು ಭೂಮಿನ ನೋಯಿಸ್ಬೇಕು ಅಂತಾನೆ ತಾನೆ ಸಕಲ ಸಿದ್ಧತೆಯಿಂದ ರಾತ್ರಿ ಮನೆಗೆ ಹೋಗಿದ್ದು. ಅದಕ್ಕೆ ನಾನು ಅವಳ ಬಗ್ಗೆ ಕೇಳ್ತು. ಹೇಳು, ಏನಾಯ್ತು? ಹೇಗಿದ್ದಾಳೆ ನನ್ನ ತಂಗಿ? ನಿಮ್ ತಂಗಿ ಬಗ್ಗೆ ಏನು ಅಂತ ಹೇಳದ್ ಸತ್ಯನ? ಹೆಣ್ಮಕ್ಳಿಗೆ ಭೂಮಿಯಷ್ಟು ತಾಳ್ಮೆ, ಸಮಾಧಾನ ಇರಬೇಕು. 4 ಗೋಡೆ ಮಧ್ಯೆ ಆಗಿದ್ದನ್ನ ಹೊರಗಡೆ ಯಾರತ್ರನೂ ಬಿಟ್ಕೊಡ್ಬಾರ್ದು ಅಂತ ಕೇಳಿದ್ದ. ಅದೆಲ್ಲದಕ್ಕೂ ಒಳ್ಳೆ ಉದಾಹರಣೆ ಅಂದ್ರೆ ನನ್ನ ಧ್ವನಿ. ಭೂಮಿಯಷ್ಟು ಒಳ್ಳೆ ಹುಡುಗಿನ, ಇನ್ಫ್ಯಾಕ್ಟ್ ಭೂಮಿಯಷ್ಟು ಒಳ್ಳೆ ವ್ಯಕ್ತಿತ್ವ ಇರುವಂತ ಹುಡುಗಿನ ನಾನ್ ನೋಡೇ ಇಲ್ಲ ಸತ್ಯನ. ರಾತ್ರಿ ಅಷ್ಟು ಜೋರಾಗಿ ಕೂಗಾಡಿದ್ರು, ರೇಗಾಡಿದ್ರು, ಅದನ್ನ ಮನೆಯವ್ರ ಮುಂದೆ 1% ತೋರಿಸ್ಕೊಳ್ದೆ ಎಲ್ಲ ನಾರ್ಮಲ್ ಅನ್ನೋ ತರ ಮ್ಯಾನೇಜ್ ಮಾಡ್ಬಿಟ್ಲ ಸತ್ಯನ. ಅಲ್ಲ ಕಣಪ್ಪ, ಭೂಮಿ ನಿನ್ನನ್ನ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಾದ್ಮೇಲೂ ಅವಳು ಮನೆಯವ್ರ ಮುಂದೆ ಎಲ್ಲ ಯಾಕೆ ಮ್ಯಾನೇಜ್ ಮಾಡಿದ್ಲು ಅಂತ ಸ್ವಲ್ಪ ನೀನು ಆಳವಾಗಿ ಯೋಚನೆ ಮಾಡು. ಅಲ್ಲಿಗೆ ಅವಳಿಗೆ ನಿನ್ನ ಮೇಲೆ. ಸತ್ಯನ, ನಾನು ಸ್ಟೇಷನ್ ಅಲ್ಲಿ ಸಿಗ್ತೆ. ಸಾಹೇಬ್ರೆ, ನಾನ್ ನಿಮ್ ಹತ್ರ ಏನೋ ವಿಷಯ ಕೇಳ್ಬೇಕಿತ್ತು. ಅಲ್ಲ, ಹೇಳ್ಬೇಕಿತ್ತು. ನೀವ್ ಯಾವ್ದೇ ರೀತಿ ಟೆನ್ಷನ್ ಇಲ್ಲ ತಾನೆ? ಒಂದ್ ವೇಳೆ ಏನಾದ್ರು ಇದ್ರೆ ಹೇಳಿ, ನಾನೇನು ಮಾತಾಡಲ್ಲ. ಹೊಟ್ಟೋಗ್ತಿ. ಟೆನ್ಷನ್ ಏನೂ ಇಲ್ಲ. ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳ್ಕೊ, ಸುಮ್ನೆ ಮನ್ಸಲ್ಲಿ ಇಟ್ಕೊಂಡ್ ಕೊರಬೇಡ. ಅಂದ್ರೆ ಯಾವ್ದೋ ವಿಷಯನ ನನ್ ಮನ್ಸಲ್ಲಿ ಇಟ್ಕೊಂಡಿದೀನಿ ಅನ್ನೋದು ನಿಮಗ್ ಗೊತ್ತಾಯ್ತಲ್ಲ, ನನಗ್ ಖುಷಿ ಆಯ್ತು ಸಾಹೇಬ್ರೆ. ಈಗ ನಾನು ಹೇಳೋ ವಿಷಯ ಕೇಳಿ ನೀವ್ ಬೇಜಾರ್ ಮಾಡ್ಕೋಬಾರ್ದು. ಅಂಜು ಮತ್ತೆ ಮೈದು ಮದ್ವೆಗೆ ಹತ್ತಿರ ಇನ್ನೊಂದ್ ತಿಂಗಳಿದೆ. ಹೌದು, ಅದಕ್ಕೇನೀಗ? ಆದ್ರೆ ಸಾಹೇಬ್ರೆ, ನಮ್ಮ ಒಪ್ಪಂದ ಮುಗಿಯೋದಕ್ಕೆ ಇನ್ನೊಂದು ವಾರ ಅಷ್ಟೇ ಇರೋದು, ಅಷ್ಟೇ ತಾನೆ? ಅರ್ಥ ಆಯ್ತು ಬಿಡಿ. ನಿನ್ಗೆ ನಚ್ಚಿ ಮದುವೆವರೆಗೂ ಇದ್ದು ಅದಾದ್ಮೇಲೆ ಹೋಗೋ ಆಸೆ ಅಲ್ವಾ? ಸರಿ, ಯಾಕೇನು ಮಾತಾಡ್ತಿಲ್ಲ? ಓಹ್, ಇನ್ನೂ 1 ತಿಂಗಳು ನನ್ ಜೊತೆ ಹೇಗಪ್ಪ ಇರೋದು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಇಲ್ಲ ಸಾಹೇಬ್ರೆ, ನಾನ್ ಯೋಚನೆ ಮಾಡ್ತಾ ಇದ್ದಿದ್ದು, ನನ್ ಮೈದು ಮದ್ವೆಗಿಂತ ಮುಂಚೆ ನಾನು ಮನೆ ಬಿಟ್ಟು ಹೋಗ್ಬಿಟ್ರೆ ಮನೆಯವ್ರ ಹತ್ರ, ಸಂಬಂಧಿಕರ ಹತ್ರ ಎಲ್ಲ ನೀವ್ ಏನ್
ಉತ್ತರ ಕೊಡ್ತೀರಾ ಅಂತ ಚಿಂತೆ ಮಾಡ್ತಿದ್ದೆ ಅಷ್ಟೇ. ಅದ್ರ ಅವಶ್ಯಕತೆ ಇಲ್ಲ ಭೂಮಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅದನ್ನ ಹ್ಯಾಂಡಲ್ ಮಾಡೋದ್ ಹೇಗೆ ಅಂತ ನಾನ್ ನೋಡ್ಕೋತೀನಿ. ಬಿಟ್ಟು ಹೋಗೋರ್ಗೆ ರಸ್ತೆ ಮೇಲೆ ಕಣ್ಣಂತೆ. ನೀನ್ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬಹುದು. ಮನೆಯವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ನನ್ ತಲೆನು. ಅದಕ್ಕೆ ನೀನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಮ್ಮ, ಏನ್ ಭೂಮಿ ಮಾತ್ರೆ ಹುಷಾರಿಲ್ವಾ? ಅಮ್ಮ, ನಿಮ್ಗೆ ಗೊತ್ತಿಲ್ವಾ ಇಷ್ಟೊತ್ತಿಗೆ ನಾನು ಶಾರದಮ್ಮಂಗ್ ಮಾತ್ರೆ ಕೊಡ್ತೀನಿ ಅಂತ? ಗೊತ್ತು ಭೂಮಿ, ನನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಪೀಠ್ಗೆ ಅಷ್ಟೇ. ಅಮ್ಮ, ನಿನ್ ಮಗ್ಳತ್ರ ನೀನ್ ಮಾತಾಡೋದಕ್ಕೆ ಪೀಠಿಕೆ ಹಾಕ್ಬೇಕಾ? ಅದೇನಮ್ಮ ಅಂತ ವಿಷಯ? ಆದ್ರೆ ನೀನೀಗ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಮ್ಮ. ನಿನ್ ಜೊತೆ ಮಾತಾಡೋದಕ್ಕೂ ನಾನು ಹಿಂದು ಮುಂದೆ ನೋಡ್ಬೇಕಾಗಿದೆ. ನಾನೀಗೇನೋ ಪ್ರಶ್ನೆ ಕೇಳೋದು, ನೀನ್ ಅದಕ್ ಸುಳ್ಳು ಹೇಳೋದು. ನನ್ ಪ್ರಶ್ನೆನೇ ವ್ಯರ್ಥ ಆಗ್ಲಿಲ್ವಾ? ಅಮ್ಮ, ನಾನ್ ನಿನ್ನತ್ರ ಸುಳ್ಳು ಹೇಳ್ತೀನಾ? ನಿನ್ನೆ ಅಜಿತ್ ಅವರು ಕೂಗಾಡಿದ್ದು ನಮ್ಗೆಲ್ರಿಗೂ ಕೇಳಿಸ್ತು. ಅದಕ್ಕೆ ನಾನು ನಿಮ್ಮತ್ತೆ ರೂಮಿಗೆ ಬಂದು ಏನಾಯ್ತು ಅಂತ ಕೇಳಿದಕ್ಕೆ ಸಾಹೇಬ್ರು ಸದಾನಂದ್ ಅವ್ರ ಮೇಲ್ ಕೂಗಾಡಿದ್ರು ಅಂತ ಅಂದೆ. ಅದ್ ಸುಳ್ಳಿಲ್ವಾ? ಅಮ್ಮ, ಸುಳ್ಳಲ್ಲಮ್ಮ, ನಾನ್ ನಿಜನೇ ಹೇಳಿದ್ದು. ನಿಜಕ್ಕೂ ಸಾಹೇಬ್ರು ಸದಾನಂದ ಅಣ್ಣಂಗೆನೆ ರೇಗ್ತಾ ಇದ್ದಿತ್ತು. ನಾನ್ ನಿಮ್ಮಮ್ಮ ಭೂಮಿ, ನನ್ಗೆ ಎಷ್ಟು ವರ್ಷ ಸಂಸಾರ ಮಾಡಿಲ್ಲ. ಅಮ್ಮ, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನಾನು ಸಾಹೇಬ್ರು ಇಬ್ರು ತುಂಬಾನೇ ಚೆನ್ನಾಗಿದೀವಿ. ನಾನ್ ಯೋಚನೆ ಮಾಡ್ತೀನಿ, ನೊಂದ್ಕೋತೀನಿ, ಕೊರಗ್ತೀನಿ ಅಂತ ನೀನ್ ಯೋಚನೆ ಮಾಡ್ತೀಯ ಅಲ್ವಾ? ಆದ್ರೆ ನೀನ್ ಈ ರೀತಿ ಸುಳ್ಳು ಹೇಳೋದ್ರಿಂದ ಭೂಮಿ ನನಗ್ ಬೇಜಾರಾಗೋದು. ಏನಿದು ಭೂಮಿ? ನೋಡಿ ಅಕ್ಕ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಅಜಿತ್ ಸಾಹೇಬ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಭೂಮಿನ್ ಬಿಟ್ಟಿರೋ ಶಕ್ತಿ ಇಲ್ಲ ಸತ್ಯಣ್ಣ. ನನಗ್ ಗೊತ್ತಿಲ್ದೆ ನಮ್ ಸಾಹೇಬ್ರು ನನ್ಗೆ ಆವರ್ಸ್ಕೊಂಡ್ಬಿಟ್ಟಿದಾರೆ. ಲಕ್ಷ್ಮಕ್ಕ, ಇದನ್ನ ನೀನ್ ಅಜಿತ್ ಸಾಹೇಬ್ರ ಹತ್ರ ಹೇಳಿದ್ಯಾ ಭೂಮಿ? ನಿಮ್ಮ ಅಣ್ಣನಾಗಿ ಹೋಗಿ ಅವಳ ಹತ್ರ ಹೇಳ್ತಿ, ಅಜಿತ ನಿನ್ನನ್ನ ಆಳವಾಗಿ ಪ್ರೀತಿ ಮಾಡ್ತಾನೆ ಅಂತ.